ನಂಗೆ ಸ್ವಲ್ಪ ಕಷ್ಟ ಮಾತಾಡೋದು, ದಯವಿಟ್ಟು ಕ್ಷಮಿಸಿ. ಅಂದರೆ ನನಗೆ ಕೆಲಸ ಮಾಡಿದ್ರೆ ಸುಲಭ ಅಲ್ಲ ಮಾತಾಡೋದು. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ, ನಮ್ಮೆಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ಎಲ್ರಿಗೂ ನಮ್ಮ ಪ್ರೇಮದಲ್ಲಿ ಊರಲ್ಲಿ ಇರುವ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇದು ನನ್ನ 2ನೇ ಸಿನಿಮಾ. ಸೊ ನಿಮಗೆ ನನ್ನ ಮೊದಲನೇ ಸಿನಿಮಾ ಬಗ್ಗೆ ಇದೇನು ಎಲ್ಲವನ್ನೂ ಅವರು ಹೇಳಿದ್ದಾರೆ, ನಮ್ಮ ಹಳೆ ಸಿನಿಮಾ ನಿರ್ಮಾಪಕರು ಇಷ್ಟೊತ್ತು ಎಲ್ಲರೂ ಹೇಳಿರೋದ್ರಿಂದ ಇನ್ನು ಈ ಸಿನಿಮಾ ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಸಿನಿಮಾ ಮಾಡಿದ್ದೀನಿ, ಸಿನಿಮಾ ತೋರಿಸಿದ್ದೀನಿ. ನಾರ್ಮಲಿ ಮನೆಗೆ ಹೋಗಿ ಅಮ್ಮ ಹೊಟ್ಟೆ ಹಸುವಾಗ್ತಿದೆ ಅಂತಂದ್ರೆ ಸಾಕು, ಮನೇಲಿ ಏನಿದೆಯೋ ಅದ್ರಲ್ಲಿ ಫಸ್ಟು ಊಟ ಮಾಡಿ ಅಡುಗೆ ಮಾಡಿ ಹೊಟ್ಟೆ ತುಂಬಿಸ್ತಾರೆ ಹೊರತು ಏನು ಕೆಲಸ ಮಾಡ್ಕೊಬಂದೆ, ಏನು ಮಾಡಿದೆ, ಸ್ಕೂಲಲ್ಲಿ ಓದ್ಕೊಬಂದ ಏನು ಕೇಳೋದಿಲ್ಲ. ಹಾಗೆ ನಾವೊಂದು ಸಿನಿಮಾ ಮಾಡಿದ್ದೀವಿ ಅಂತಂದಾಗ ನೀವು ಎಲ್ಲರೂ ಬಂದರು ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಹೇಗೆ ಮಾಡಿದ್ದೀರಾ ಅನ್ನೋದನ್ನೆಲ್ಲದನ್ನು ಬಿಟ್ಟು ನಾವೊಂದು ಸಿನಿಮಾ ಮಾಡಿದ್ದೀವಿ ಅಂದ ತಕ್ಷಣ ನೀವೆಲ್ಲರೂ ಬಂದು ಆ ಸಿನಿಮಾನ ಜನರಿಗೆ ತಲುಪಿಸೋದಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಹೆಲ್ಪ್ ಮಾಡ್ತೀರಾ, ಅದನ್ನು ಜನರಿಗೆ ಸ್ವಲ್ಪ ಪ್ರಯತ್ನ ಮಾಡ್ತೀರಾ. ಸೊ ನಿಮ್ಗಳ ಹತ್ರ ಬಂದು ನಾನು ಸಿನಿಮಾ ಮಾಡಿದ್ದೀನಿ ಅಂತ ಹೇಳೋದು ಬಿಟ್ಟು ಬೇರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅದನ್ನ ಮೀರಿ ನಾವು ಸಿನಿಮಾ ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ, ಸಿನಿಮಾ ಹಾಗಿದೆ ಹೀಗಿದೆ ಅಂತ ನಾನು ಹೇಳೋದಕ್ಕಿಂತ ನೋಡಿ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ, ನಾಳೆ ಜನಗಳು ಹೇಳಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಜನಗಳಿಗೆ ಈ ತಲುಪಿಸೋ ಸಿನಿಮಾನ ಕೊನೆಗೆ ನಾವು ಆ ನಂಬಿಕೆನ ಉಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟು ಬಿಟ್ಟು ಇನ್ನು ಹೇಳಬೇಕು ಅಂತಂದರೆ ರಂಗನಾಥ್ ರಘು ಸರ್ ಬಗ್ಗೆ ನನಗೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕು ಅಂತಂದರೆ ನಮ್ಗೆ ಆ ಅರ್ಹತೆ ಇರಬೇಕು. ಸೊ ಅಷ್ಟಕ್ಕೂ ಬೆಳಕಿನ ಬಗ್ಗೆ ನೆರಳು ಏನು ಮಾತಾಡ್ಲಿಕ್ಕೆ ಸಾಧ್ಯ ಸರ್? ಈ ಸಿನಿಮಾಗೆ ನನಗೆ ನೀವು ಬೆಳಕು. ಸೊ ಬೆಳಕಿಲ್ಲದೆ ನೆರಳಿಗೆ ಅಸ್ತಿತ್ವನೇ ಇರೋದಿಲ್ಲ, ಹಾಗೆ ನೀವಾಗಿದ್ದೀರಾ. ಸೊ ಹಾಗಾಗಿ ಅವ್ರ ಬಗ್ಗೆ ಎಲ್ಲ ಗೊತ್ತೇ ಇದೆ. ಸೊ ನಾನು ಅವರು ಹಾಗೆ ಆಕ್ಟ್ ಮಾಡಿದ್ದಾರೆ ಹೀಗಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ತುಂಬ ಸ್ಪೆಷಲ್ ವಿಶೇಷವಾಗಿ ಪಾತ್ರದಲ್ಲಿ ನಮಗೆ ತುಂಬ ಶೂಟ್ ಮಾಡಿದ ಜಾಗ ಹಾಸನದ ಹತ್ರ. ಒಂದೇ ಶೆಡ್ಯೂಲ್ ಶೂಟ್ ಮಾಡಬೇಕಾಗಿತ್ತು. ರಘು ಸರ್ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ರು, ಬಿಕಾಸ್ ಅದು ನಮ್ಗೆ 2 ತಿಂಗಳು ಸಿಗುವಂಥ ಲೊಕೇಶನು. ಈಗೇನು ಶೂಟ್ ಮಾಡಿದ್ದೀವಿ ಇಲ್ಲ, ಅದು ಹಾಸನದ ಹತ್ರ ಬರೀ 2 ತಿಂಗಳು ಸಿಗುವಂಥ ಲೊಕೇಶನು. ಯಾವಾಗಲೂ ಮಳೆ ಬರ್ತಾ ಇರುತ್ತೆ ಆ ಟೈಮ್ನಲ್ಲಿ, ಹೊಲ ಗದ್ದೆ ಎಲ್ಲ ಕೆಸರಾಗಿರುತ್ತೆ, ಮನೆ ಮುಂದೆ ಎಲ್ಲ ಕೆಸರಾಗಿರುತ್ತೆ. ಸೊ ಆ ಶೂಟ್ ಮಾಡಬೇಕಾಗಿತ್ತು. ರಘು ಸರ್ ಹತ್ರ ಹೋಗಿ ಹೇಳಿದಾಗ ಅವ್ರಿಗೆ ಕತೆ ಇಷ್ಟಪಟ್ಟು ಸರಿ ಆಯಿತು ನಾನು ಮಾಡ್ತೀನಿ ಅಂತ ಹೇಳಿ ನಮಗೆ ಕೈ ಜೋಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನಮ್ಮ ಹೀರೋ ಶ್ರೀರಾಮ್ ಅವರು, ಅವ್ರ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಈ ಸಿನಿಮಾಗೋಸ್ಕರ ಎಷ್ಟೆಲ್ಲ ಪ್ರಯತ್ನ ಅವರ ಶ್ರಮ ಎಲ್ಲವನ್ನೂ ಈ ಸಿನಿಮಾಗೆ ಹಾಕಿದ್ದಾರೆ. ಅವರಿಗೆ ಕತೆ ಗೊತ್ತಾದಾಗಿಂದ 1.5 ವರ್ಷಗಳಿಂದ ನನ್ನ ಜೊತೆ ಜೊತೆಗಾರನ ಥರ ನಿಂತು, ಸ್ನೇಹಿತರ ಥರ ನಿಂತು, ಬಿಕಾಸ್ ತುಂಬ ರಿಸ್ಕ್ ಇತ್ತು ಶೂಟ್ ಮಾಡೋದು. ನೋಡೋದಕ್ಕೆ ನಮಗೂ ಈಗ ಸುಲಭ ಆಗಿದೆ, ಬಟ್ ಶೂಟ್ ಮಾಡೋ ಜಾಗ ತುಂಬ ರಿಸ್ಕ್ ಇತ್ತು. ಹಾಗಾಗಿ ಅವ್ರಿಗೆ ನಾನು ಆಕ್ಚುಲಿ ಸ್ಟಾರ್ಟಿಂಗಲ್ಲಿ ತುಂಬ ಫೇರ್ ಆಗಿದ್ದೀರಾ, ಬೆಳ್ಳಗಿದ್ದೀರಾ ಸರ್ ಅಂತ ಯಾವುದೋ ಒಂದು ಡಿಸ್ಕಷನಲ್ಲಿ ಹಳ್ಳಿ ಹುಡುಗನ ಪಾತ್ರ ಬೆಳ್ಳಗಿದ್ದೀರಾ ಸರ್ ಅಂತ ಅಂದ್ಬಿಟ್ಟೆ. ಒಂದು 15 ದಿನ ಬಿಟ್ಬಿಟ್ಟು ಸರ್ ನೋಡಿ ಸರ್ ಟ್ಯಾನ್ ಆಗಿದ್ದೀನ ಅಂತ ಕೇಳಿದ್ರು. ಸೊ ಅಷ್ಟು ಟ್ಯಾನ್ ಆಗ್ಬಿಟ್ಟು ಈ ಸಿನಿಮಾಗೋಸ್ಕರ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಅವ್ರಿಗೆ ಸ್ವಲ್ಪ ಇಲ್ಲ ಸರ್ ನೀವು ರೆಡಿ ಆಗಬೇಕು ಅಂತಂದೆ. ಮಂಡ್ಯದಲ್ಲಿ ಒಂದು ಊರಿನಲ್ಲಿ 1 ತಿಂಗಳು ಅದೇ ಊರಿನಲ್ಲಿದ್ದು ಬೇಸಾಯ ಹೊಡೆಯೋದು, ಹಾಲು ಕರೆಯೋದ್ರಿಂದ ಹಿಡಿದು ಪ್ರತಿ ಕೆಲಸಗಳನ್ನ 1 ತಿಂಗಳು ಅಲ್ಲೇ ಇದ್ದು ಕೆಲಸಗಳನ್ನ ಕಲಿತು ಈ ಪಾತ್ರಕ್ಕೆ ಅವರು ತೊಡಗಿಸ್ಕೊಂಡಿದ್ದಾರೆ. ಸೊ ಇದಕ್ಕಿಂತ ಜಾಸ್ತಿ ಹೇಳೋದಕ್ಕಿಂತ ಸಿನಿಮಾದಲ್ಲಿ ನೋಡಿದ್ರೆ ಸೊ ಖಂಡಿತ ಅವರು ಏನು ಅಂತ ಗೊತ್ತಾಗುತ್ತೆ. ಇನ್ನು ನಮ್ಮ ಹೀರೋಯಿನ್ ತಪಸ್ವಿನಿಯವರು ಮತ್ತೆ ಖುಷಿ ಶಿವ ಅವರು ಇಬ್ರು ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ನನಗೆ ಕಷ್ಟ ಮಾತಾಡೋದು. ಆ್ಯಂಡ್ ಇನ್ನೊಂದೇನು ಅಂತಂತಂದರೆ ಈ ಸಿನಿಮಾ ನಾನು ನಿರ್ದೇಶಕ, ಬಟ್ ನಮ್ಮ ನಿರ್ಮಾಪಕರು ಫಸ್ಟು ನನಗೆ ಮೊದಲ ಅವಕಾಶ ಕೊಟ್ಟಂಥ ಕಲಾವಿದ ಶ್ರೀನಿವಾಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಅದೇ ಅಕ್ಷಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿದಂತಹ ನಿರ್ಮಾಪಕರು ದೇವೇಂದ್ರ ನಾಯ್ಡು ದೇವೇಂದ್ರ ಅವರು ಮತ್ತೆ ಅವ್ರ ಜೊತೆ ರಮೇಶ್ ಅವರು, ಪ್ರಶಾಂತ DS ಅವರು ಅವರೆಲ್ಲರೂ ಸೇರಿಕೊಂಡು ಹಳೆ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಸೊ ನನ್ನ ಪರಿಚಯ ಅವ್ರಿಗೆ ಚೆನ್ನಾಗಿದ್ದರಿಂದ ಇಲ್ಲ ಈ ಥರದೊಂದು ಸಿನಿಮಾ ಮಾಡೋಣ ಅಂತ ಹೇಳಿ ಈ ಸಿನಿಮಾನ ಅವರು ಶುರು ಮಾಡಿದ್ರು. ಈ ಸಿನಿಮಾಗೆ ಏನು ಬೇಕೆಲ್ಲವನ್ನೂ ಅದನ್ನು ಕೊಟ್ಟಿದ್ದಾರೆ. ಏನು ಬೇಕು ಈ ಸಿನಿಮಾಗೆ ಏನು ಬೇಕು ಪ್ರತಿಯೊಂದನ್ನು ಜೊತೆಲಿ ನಿಂತು ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೀಗ ನಾನು ಥ್ಯಾಂಕ್ಸ್ ಹೇಳಿದ್ರೆ ಖುಷಿ ಆಗ್ಬೋದೇನೋ, ಥ್ಯಾಂಕ್ಸ್ ಹೇಳೋದಕ್ಕಿಂತ ಈ ಸಿನಿಮಾನ ಗೆಲ್ಲಿಸಿ ಅವ್ರು ನಮಗೆ ಉಳಿಸ್ಕೊಂಡ್ರೇನೆ ಒಳ್ಳೇದು. ಹಾಗಾಗಿ ಅವ್ರಿಗೇನು ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ನಿಸ್ತಿಲ್ಲ ನನಗೆ. ಸೊ ಆ್ಯಂಡ್ ಈ ಸಿನಿಮಾ ಡೈರೆಕ್ಟರ್ ನಾನೇ ಆಗಿದ್ರು, ಇದರಲ್ಲಿ ನನ್ನ ಪಾಲಿಗಿಂತ ನಿಜವಾಗ್ಲೂ ತುಂಬ ಜಾಸ್ತಿ ಶ್ರಮ ಹಾಕಿರೋದು, ನನಗಿಂತನೂ ಇದಕ್ಕೆ ಜಾಸ್ತಿ ಪ್ರಯತ್ನ ಪಟ್ಟಿರೋದು. ಆ್ಯಂಡ್ ಈ ಸಿನಿಮಾದ ನಿಜವಾಗ್ಲೂ ಒಂದು ಎತ್ತರ ಸ್ಥಾನದಲ್ಲಿರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸುನಾಥ್ ಗೌತಮ್ ಅವರು. ಸರ್ ದಯವಿಟ್ಟು ಬನ್ನಿ.
ಈ ಸಿನಿಮಾ ಬಂದು ಮ್ಯೂಸಿಕಲ್ ಲವ್ ಸ್ಟೋರಿ. ಸುಮಾರು 6 ಸಾಂಗ್ಗಳು ಜೊತೆಗೆ ಇನ್ನೊಂದು ಪುಟ್ಟ ಸಾಂಗ್ಗಳು 4 ಸಾಂಗ್ಗಳಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅದ್ಭುತವಾಗಿದೆ. ಸೊ ಇವೆಲ್ಲದರ ಹಿಂದೆ ಇರೋ ಶಕ್ತಿ ಸುಮಾರು 1.5 ವರ್ಷಗಳಿಂದ ನನ್ನ ಜೊತೆ ನಿಂತಿರುವಂತ ಶಕ್ತಿ ಸುನಾದ್ ಗೌತಮ್ ಅವರು. ಸರ್ ಬನ್ನಿ, ದಯವಿಟ್ಟು ನೀವು ಮಾತಾಡಿ, ಬಿಕಾಸ್ ಹಿ ಈಸ್ ದ ರಿಯಲ್ ಹೀರೋ. ಸರ್, ಪ್ರೇಮದ ಊರಲ್ಲಿ ಅನ್ನೋದು ಈಗ ನೀವು ಟೀಸರ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಇದು ನಾಗಣ್ಣ ಮತ್ತೆ ಸಂತುವಿನ ಪುಟ್ಟ ಲೋಕ ಸರ್. ಊರು ಅಂತಂತಂದ್ರೆ 1000 ಮನೆನೇ ಇರಬೇಕು, 100 ಮನೆನೇ ಇರಬೇಕು, ಅಥವಾ 10 ಮನೆನೇ ಇರಬೇಕು ಅಂತೇನಿಲ್ಲ. ಒಂದು ಮನೆಯಲ್ಲಿ ಎಲ್ಲ ಹೃದಯಗಳು ಗೆಲುವಾಗಿ ಲವಲೋಕಿಯಿಂದ ಪ್ರೀತಿಯಿಂದ ಇದ್ರೆ ಅದೇ ನಮಗೊಂದು ದೊಡ್ಡ ಊರು, ಅದೇ ನಮ್ಮ ಪ್ರಪಂಚ. ಸೊ ಆ ಪ್ರಪಂಚವೇ ನಾಗಣ್ಣ ಮತ್ತು ಸಂತುವಿನ ಪ್ರಪಂಚವೇ ಪ್ರೇಮದ ಊರು. ಆ ಪ್ರೇಮದ ಊರಿಗೆ 2 ಮುದ್ದಾದ ಹೆಣ್ಮಕ್ಳು ಬಂದಾಗ ಏನೆಲ್ಲ ಆಗುತ್ತೆ ಅನ್ನೋದೇ ಈ ಕತೆ. ಇಲ್ಲ ಸರ್, ಮನೆ ಸಿಂಗಲ್ ಇರೋದೇ, ಮುಂದೆ ಹಾಕಿರೋದೆಲ್ಲ ನಾವು ಸೆಟ್. ಮನೆಯನ್ನ ಹುಡುಕಿ ಸುಮಾರು ಒಂದು 3-4 ತಿಂಗಳು ಎಲ್ಲಾ ಕಡೆ, ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು, ಹಾಸನ, ತುಮಕೂರು ಎಲ್ಲಾ ಕಡೆ ಹುಡುಕಿ ಕೊನೆಗೆ ಅಲ್ಲಿ ನಮ್ಗೆ ಹಾಸನದಲ್ಲಿ ಸಿಕ್ತು. ಅದ್ರ ಮುಂದೆ ಹಾಕಿರೋದೆಲ್ಲ ಸೆಟ್ ಸರ್. ಸರ್, ಕತೆ ಬಂದಾಗ ಯಾವುದು ಡಿಫ್ರೆಂಟ್ ಅಂತ ಏನು ಅನ್ಸೋದಲ್ಲ, ಅದ್ರೊಳಗಡೆ ಇರೋ ಭಾವನೆಗಳು ವಿಶೇಷವಾಗಿದ್ರೆ ಸಾಕು ಸರ್. ಸೊ ಜನರನ್ನ ತಲುಪತ್ತೆ. ಸೊ ಜನರಿಗೆ ನನ್ನ ಪ್ರಕಾರ ವಿಶೇಷವಾದ ಸಿನಿಮಾ ಅಥವಾ ಅದು ಇದು ಅನ್ನೋದೇನಿಲ್ಲ ಸರ್. ಅವರಿಗೆ ಅವರ ಹೃದಯಕ್ಕೆ ನಾಟುವಂತ ಸಿನಿಮಾಗಿರೋದು ಒಂದೇ ಹೆಸರು ಸರ್. ನಾವು ಬೇರೆ ಬೇರೆ ಹೆಸರುಗಳನ್ನ ಕೊಡ್ಕೊಂಡಿದೀವಿ. ಸಿನಿಮಾಗಿರೋದು ಒಂದೇ ಹೆಸರು, ಸಿನಿಮಾ ಅಷ್ಟೇನೆ. ಸೊ ಅವರ ಹೃದಯವನ್ನ ಮುಟ್ಟಿದ್ರೆ ಎಲ್ಲವೂ ಸಿನಿಮಾನು ಅವ್ರಿಗೆ ಇಷ್ಟ ಆಗತ್ತೆ.